ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ. ಇಲ್ಲಿ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಸ್ಪೋರ್ಟ್ಸ್ ಕೋಟಾದ ನೇಮಕಾತಿ ಆಗಿದೆ. ಯಾರ್ಯಾರು ಸ್ಪೋರ್ಟ್ಸ್ಮನ್ ಇದ್ದಾರೆ ಅವರಿಗೆ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಪೋರ್ಟ್ಸ್ಮನ್ ಇದ್ದರೆ, ರೈಲ್ವೆ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡಬೇಕು ಅನ್ನೋ ಅವ್ರಿಗೆ ಇಚ್ಛೆ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅದರಲ್ಲಿರ್ತಕ್ಕಂಥ ಹುದ್ದೆಗಳು ಸ್ಪೋರ್ಟ್ಸ್ಮನ್ ಹುದ್ದೆಗಳಾಗಿವೆ. ಅವು ಎಲ್ಲಿ ಹುದ್ದೆಗಳು ಖಾಲಿವೆ ಮತ್ತು ಎಷ್ಟು ಹುದ್ದೆ ಖಾಲಿವೆ, ಯಾವ್ಯಾವ ಸ್ಪೋರ್ಟ್ಸ್ ಮೇಲೆ ಇರ್ತಕ್ಕಂಥ ಹುದ್ದೆಗಳಾಗಿವೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ನೋಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತುಂಬ ನೋಟಿಫಿಕೇಷನ್ ಬರ್ತವೆ. ಓಕೆ, ಅಂದರೆ ನಿಮಗೆ ಜಾಬ್ ಅಪ್ಡೇಟು ಡೈಲಿ ದೊರೆತಿದೆ. ಇವಾಗ ನೇರವಾಗಿ ವಿಷಯವನ್ನು ಏನು ಮಾಹಿತಿ ಬಂದಿಟ್ಕೊಂಬರೋಣ. ನೋಟಿಫಿಕೇಷನ್ ಸೌತ್ ಸೆಂಟ್ರಲ್ ಲೆವೆಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಸ್ಪೋರ್ಟ್ಸ್ ಕೋಟಾದ ಹುದ್ದೆಗಳಾಗಿವೆ. ಈ ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕಬೇಕು, ಏನು ಮಾಹಿತಿ ಬಂದಿತ್ತು ನಾನು ಇದು ಮೀನು ಸ್ಪೋರ್ಟ್ಸ್ ಕೋಟಾದ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿದೆ. ನೋಡಿ ಏನು ಬಂದಿದೆ ಅಂತ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. ನೋಡಿ ಈ ರೀತಿ PDF ಬಂದಿದೆ. ಇಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ಅಂತ ಕೊಟ್ಟಿದ್ದಾರೆ. ಇದು ಸೆಕೆಂಡರಿ ಬದಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಪ್ರಕಟವಾದ ದಿನಾಂಕ 4/1/2025 ಆಗಿದೆ. ಇವತ್ತು ಅರ್ಜಿಸಲಿಕ್ಕೆ ಕೂಡ ಇವತ್ತು ಅರ್ಜಿಸಲಿಕ್ಕೆ ಆರಂಭವಾಗ್ತಿದೆ. ಇದು ಇಲ್ಲಿ ಕೊಟ್ಟಿದ್ದಾರೆ. ಓಪನಿಂಗ್ ಡೇಟ್ ಬಂದ್ಬಿಟ್ಟು ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾರೆ. ಓಪನಿಂಗ್ ಡೇಟು 4/1/2025 5 ಗಂಟೆಗೆ ಕೊಟ್ಟಿದ್ದಾರೆ ಟೈಮಿಂಗು. ಕ್ಲೋಸಿಂಗ್ ಡೇಟು 3/2/2025 ರಾತ್ರಿ 12 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಡೀಟೇಲ್ಸ್ ವೇಕೆನ್ಸಿ ಫಾರ್ SAR ಹೆಡ್ ಕ್ವಾರ್ಟರ್ಸ್ ಸೆಕೆಂಡರಿ ಅಂತ ಕೊಟ್ಟಿದ್ದಾರೆ. ಕೋಟಾ ಅಲ್ಲಿರ್ತಕ್ಕಂಥ ಹುದ್ದೆಗಳು. ಇಲ್ಲಿ ಪೇಮೆಂಟ್ ನೋಡ್ಬೇಕಾದ್ರೆ 5,200ರಿಂದ 20,000 ರೂಪಾಯಿ 20,200 ಇರುತ್ತೆ. ಗ್ರೇಡ್ ಪೇ ಲೆವೆಲ್ ಅಂತ ಕೊಟ್ಟಿದ್ದಾರೆ. 20ರಿಂದ 2019 ಲೆವೆಲ್ 3R2 in 7 CPC ಅಂತ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಕೊಟ್ಟಿದ್ದಾರೆ. ಇಲ್ಲಿ ಇವೆಂಟು ಸ್ಪೋರ್ಟ್ಸು ಯಾವುದಾದ್ರು ಜಿಮ್ಮು ಪೊಸಿಷನ್ನು ನಂಬರ್ ಪೋಸ್ಟ್ ಕೊಟ್ಟಿದ್ದಾರೆ. ಅಥ್ಲೆಟಿಕ್ಸಲ್ಲಿ ಪುರುಷರ ಈ ಹುದ್ದೆಗೆ ಪುರುಷ ಮತ್ತು ಮಹಿಳೆಯರಿಬ್ಬರು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಇವೆಲ್ಲ ಸ್ಪೋರ್ಟ್ಸ್ ಇವೆ. ಇಲ್ಲಿ ಪ್ರತಿಯೊಂದು ಒಂದೊಂದು ಹುದ್ದೆ ಖಾಲಿ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟು ಅಥ್ಲೆಟಿಕ್ಸ್ ವುಮೆನ್ನಲ್ಲಿ ಅಂದರೆ ಮಹಿಳೆಯರಿರ್ತಕ್ಕಂಥ ಅಥ್ಲೆಟಿಕ್ಸಲ್ಲಿ ಇಟ್ಟು ಪ್ರತಿಯೊಂದು ಇದಕ್ಕೆ ಒಂದೊಂದು ಹುದ್ದೆ ಖಾಲಿ ಕೊಟ್ಟಿದ್ದಾರೆ. ಇನ್ನು ಶಟಲ್ ಬ್ಯಾಡ್ಮಿಂಟನ್ ಮೆನ್ನು ಸಿಂಗಲ್ ಡಬಲ್ ಕೂಡ ಒಂದು ಹುದ್ದೆ ಖಾಲಿದೆ. ಆಮೇಲೆ ಬ್ಯಾಡ್ಮಿಂಟನ್ ವುಮನ್ನು 2 ಹುದ್ದೆ ಖಾಲಿವೆ. ಬಾಸ್ಕೆಟ್ಬಾಲ್ ವುಮೆನ್ದಲ್ಲಿ ಆಲ್ರೌಂಡರ್ 1 ಹುದ್ದೆ ಖಾಲಿದೆ. ಸೈಕ್ಲಿಂಗ್ದಲ್ಲಿ 1 ಹುದ್ದೆ ಖಾಲಿದೆ. ಇಂಡಿವಿಜುವಲ್ ಕೊಟ್ಟಿದ್ದಾರೆ. ಕಬಡ್ಡಿಯಲ್ಲಿ ಆಲ್ರೌಂಡರ್ 1 ಹುದ್ದೆ ಖಾಲಿದೆ. ಕಬಡ್ಡಿ ವುಮೆನ್ದಲ್ಲಿ 1 ಹುದ್ದೆ. ಟೋಟಲಾಗಿ 21 ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಹುದ್ದೆ 21 ಆಗಿವೆ. ಇನ್ನು ಡೀಟೇಲ್ಸ್ ವೇಕೆನ್ಸಿ ಇದು ಶಾಲೆ ಕೊಟ್ಟಿದ್ದಾರೆ, ಪೇಮೆಂಟ್ ಕೊಟ್ಟಿದ್ದಾರೆ. ಇದು ಹೆಡ್ ಕ್ವಾರ್ಟರ್ಸ್ ಕೋಟ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಹುದ್ದೆ ಖಾಲಿವೆ. ಬಾಸ್ಕೆಟ್ಬಾಲ್ದಲ್ಲಿ ಆಲ್ರೌಂಡರು, ಪೋಸ್ಟು, ಹ್ಯಾಂಡ್ಬಾಲ್ದಲ್ಲಿ 3 ಹುದ್ದೆ ಖಾಲಿವೆ. ಕ್ರಿಕೆಟ್ ವುಮೆನ್ದಲ್ಲಿ ಫಾಸ್ಟ್ ಬಾಲರು, ಸ್ಪಿನ್ ಆಲ್ರೌಂಡರು, ಆಮೇಲೆ ಇಲ್ಲಿ 1 ಹುದ್ದೆ ಖಾಲಿವೆ. ಜಿಮ್ನಾಸ್ಟಿಕ್ ವುಮೆನ್ದಲ್ಲಿ ಎನಿ ಅಪ್ರೋಚ್ ವೆಲ್ವೆಟಿಂಗ್ ಟೇಬಲ್ ಬ್ಯಾಲೆನ್ಸಿಂಗ್ ದಿ ಬೀಮ್ ವೆನ್ ಫಾರ್ ದಿ ಪೋಲರೈಸೇಷನ್ ಅಂತ ಕೊಟ್ಟಿದ್ದಾರೆ. 3 ಹುದ್ದೆ ಕೊಟ್ಟಿದ್ದಾರೆ. ವಾಲಿಬಾಲ್ ವುಮೆನ್ದಲ್ಲಿ ಸೆಟ್ಟರು, ಬ್ಲಾಕರ್ದಲ್ಲಿ 1 ಹುದ್ದೆ ಖಾಲಿವೆ. ಇಲ್ಲಿ ಟೋಟಲ್ 10 ಹುದ್ದೆ ಖಾಲಿವೆ. ಆಮೇಲೆ ನೆಕ್ಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಇದು ಎಲ್ಲಿಂದರೆ ಇದು ಸೆಕೆಂಡರಿ ಡಿವಿಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾಕ್ಸಿಂಗು ಮೆನ್ನು, ಕಬಡ್ಡಿ ವುಮೆನ್ನು, ವಾಲಿಬಾಲ್ ಮೆನ್ನು, ಅಥ್ಲೆಟಿಕ್ಸು ಮೆನ್ನು ಈ ರೀತಿ KG ಮೇಲೆ ಇರ್ತಕ್ಕಂಥ ಸ್ಪೋರ್ಟ್ಸ್ ಇದು. ಇಲ್ಲಿ 5 ಪೋಸ್ಟ್ಗಳಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹೈದರಾಬಾದ್ ಇರತಕ್ಕಂಥ ಡಿವಿಷನ್ನಲ್ಲಿ ಬಾಸ್ಕೆಟ್ಬಾಲು, ಹ್ಯಾಂಡ್ಬಾಲು, ಹಾಕಿ ಇವು 2 ವುಮೆನ್ನು 1 ಮೆನ್ ಇದೆ. ಇಲ್ಲಿ ಟೋಟಲಾಗಿ 5 ಪೋಸ್ಟ್ಗಳಲ್ಲಿ ಅಂತ ಕೊಟ್ಟಿದ್ದಾರೆ. ವಿಜಯವಾಡ ಡಿವಿಷನ್ದಲ್ಲಿ ಟೋಟಲ್ 5 ಪೋಸ್ಟ್ ಖಾಲಿವೆ. ಸೇಮ್ ಸ್ಪೋರ್ಟ್ಸ್ ಇದು. ಆಮೇಲೆ ಗುಂಟೂರು ಡಿವಿಷನ್ದಲ್ಲಿ 5 ಪೋಸ್ಟ್ ಖಾಲಿವೆ. ಇದು ಜಿಮ್ನಾಸ್ಟಿಕ್ಕು, ವೇಟ್ ಲಿಫ್ಟಿಂಗು, ಅಥ್ಲೆಟಿಕ್ಸ್ ಇದೆ. ಹಾಗೆ ಗುಂಟಾಲ್ ಡಿವಿಷನ್ದಲ್ಲಿ ಇಲ್ಲಿ 5 ಹುದ್ದೆ ಖಾಲಿವೆ. ಅಂದರೆ ಫುಟ್ಬಾಲ್ ಮೆನ್ದಲ್ಲಿ ಟೋಟಲ್ 5 ಹುದ್ದೆ ಖಾಲಿವೆ. ಗೋಲ್ ಕೀಪರು, ಡಿಫೆಂಡರು, ಸ್ಟ್ರೈಕರು ಈ ರೀತಿ ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ ನಂದೇ ಡಿವಿಷನ್ದಲ್ಲಿ ಇಲ್ಲೂ 5 ಹುದ್ದೆ ಖಾಲಿವೆ. ಖೋಖೋದಲ್ಲಿ ಮೆನ್ನು, ವೇಟ್ ಲಿಫ್ಟಿಂಗಲ್ಲಿ ಮೆನ್ನು, ಆಲ್ರೌಂಡರು ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ 5 ಹುದ್ದೆ ಖಾಲಿವೆ. ಇನ್ನು ಇದಕ್ಕೆ ಈ ಹುದ್ದೆಗೆ ಏಜ್ ಲಿಮಿಟ್ ನೋಡ್ಬೇಕಾದ್ರೆ 18ರಿಂದ 25 ಆಗಿರಬೇಕು. ಆಮೇಲೆ ಅಂದರೆ 1/1/2025 ಅಂತೆ 18ರಿಂದ 25 ಇರಬೇಕು. 2/1/2000 2000ರಿಂದ 1/2/2007 ಒಳಗಡೆ ಜನಿಸ್ತಕ್ಕಂಥ ಬರ್ತಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಫಸ್ಟ್ ಜನರಿಂದ ಕೊಟ್ಟಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ಅಂದರೆ ಮ್ಯಾಕ್ಸಿಮಮ್ SLC ಪಾಸ್ ಆಗಿರಬೇಕು, 10th ಪಾಸ್ ಆಗಿರಬೇಕು ಅಥವಾ ITI ಕೊಂಡಿದ್ರು ನಡೆಯುತ್ತೆ. ಅಪ್ರೆಂಟಿಸ್ಶಿಪ್ ಆಗಿರಬೇಕು, ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಫಾರ್ ದಿ ಪೋಸ್ಟ್ ಆಫ್ ದಿ ಸ್ಯಾಲರಿ
ಈ ರೀತಿ 19 ಅಂತ ಕೊಟ್ಟಿದ್ದಾರೆ. 10+2 ಅಂದರೆ 12ನೇ ತರಗತಿಯವರಿಗೆ ಇಕ್ವಲೆಂಟ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಇನ್ನು ಜರ್ನಲಿಸ್ಟಿಕಲ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಇದವರಿಗೆ ಗ್ರೂಪ್ ಕೆಟಗರಿ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಇಲ್ಲಿ ನಂಬರ್ ಆಫ್ ಪೇ ಬ್ಯಾಂಡ್ ಕೊಟ್ಟಿದ್ದಾರೆ. ಪೇ ಬ್ಯಾಂಡ್ ಸ್ಯಾಲ್ರಿ ಎಷ್ಟೆಷ್ಟಿದೆ ಅಂತ ಪ್ರತಿಯೊಂದು ಹುದ್ದೆ ಸಪ್ರೇಟಾಗಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. 5,200ರಿಂದ 20,000 ಇಲ್ಲಿ ಆಯಾ ಸ್ಪೋರ್ಟ್ಸ್ಗೆ ತಕ್ಕಂತೆ ಬೇರೆ ಬೇರೆ ಅಂತ ಕೊಟ್ಟಿದ್ದಾರೆ. ಯಾವುದೇ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಅಥ್ಲೆಟಿಕ್ಕು, ಬಾಕ್ಸಿಂಗು, ಆಮೇಲೆ ಹ್ಯಾಂಡ್ಬಾಲು, ಈ ಪ್ರತಿಯೊಂದು ಹುದ್ದೆದು ಸ್ಪೋರ್ಟ್ಸು ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಸ್ಯಾಲ್ರಿ ಕೂಡ ಬೇರೆ ಬೇರೆ ಏನಾಗ್ತಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ತಾವು ಅಪ್ಲೈ ಮಾಡೋಕ್ಕೆ ಮುಂಚೆ ನಿಮ್ದು ಯಾವ ಸ್ಪೋರ್ಟ್ಸ್ ಆಗಿದೆ ಅದಕ್ಕೆ ನಿಮ್ಗೆ ಎಜುಕೇಷನ್ ಇರಬೇಕು. ಆದರೆ ಈ PDF ಕೊಡಿ ಸುಮಾರು 20 ಪೇಜ್ PDF ಇದೆ. ಇದರಲ್ಲಿ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಈ PDF ಲಿಂಕನ್ನು ನಮ್ಮ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಆಯ್ಕೆ ಕೊಟ್ಟಿದ್ದಾರೆ, ಆಯ್ಕೆ ಮೆನು, ಪ್ರತಿಯೊಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟು ಹುದ್ದೆ ಖಾಲಿವೆ, ಯಾವ ಕೆಟಗರಿ ಮೇಲೆ ಖಾಲಿದೆ ಅದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಕೂಡ ತಾವು ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಇಲ್ಲಿ ಹಲವಾರು ಥರದ ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ತಾವು ಓದ್ಕೋಬೋದು. ಓದ್ಕೊಂಡು ಅಪ್ಲೈನಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಅದನ್ನು ಕೂಡ ಓದ್ಕೊಳ್ಳಿ. ಅಂದರೆ ಇದು ಯಾವುದೇ ರೀತಿ ಎಕ್ಸಾಮ್ ಇಲ್ಲ. ಫಾರ್ ಗೇಮ್, ಸ್ಕಿಲ್, ಫಿಸಿಕಲ್ ಫಿಟ್ನೆಸ್ ಅಂತ ಕೊಟ್ಟಿದ್ದಾರೆ. ವೋಟಿಂಗ್ ಮಾರ್ಕ್ಸು ಫಿಟ್ ಕ್ಯಾಂಡಿಡೇಟು, ನಾಟ್ ಫಿಟ್ ಕ್ಯಾಂಡಿಡೇಟ್ ಈ ರೀತಿ ಅದೇ ಎಕ್ಸಾಮ್ ಇರ್ತಾರೆ, ಫಿಸಿಕಲ್ ಎಕ್ಸಾಮು. ಇಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಸ್ಕಿಲ್ ಇರುತ್ತೆ ಅದಕ್ಕೆ ತಕ್ಕಂತೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಅಂತ ಕೊಟ್ಟಿದ್ದಾರೆ. ಲೆವೆಲ್ ಕೂಡ ಕೊಟ್ಟಿದ್ದಾರೆ ಪೇಮೆಂಟ್ದು. ಆಮೇಲೆ ಇಲ್ಲಿ 65 ಮತ್ತು 60 ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಇಷ್ಟ ಆಗಬೇಕಂತ ಕೊಟ್ಟಿದ್ದಾರೆ. ನೋಡ್ಕೊಂಡು ಅಪ್ಲೈ ಮಾಡಿ. ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಂತ ನೋಡೋಣ. ಇಲ್ಲಿ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹೌ ಟು ಅಪ್ಲೈ, ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಂತ ಕೊಟ್ಟಿದ್ದಾರೆ. ಮೊದಲಿಗೆ ತಾವು ಮೇನ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಸಿಗ್ನೇಚರ್ ಬೇಕಾಗುತ್ತೆ, ಕಾಪಿ ಸೆಲ್ಫ್ ಅಟೆಸ್ಟೆಡ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನು, ಸ್ಪೋರ್ಟ್ಸ್ ಮ್ಯಾನ್ ಅಚೀವ್ಮೆಂಟ್ದು, ಕಮ್ಯುನಿಟಿದು, ಆಮೇಲೆ ವೆಲ್ಫೇರ್ ಇದ್ದರೆ ಅದು, ವೆದರು ಸರ್ಟಿಫಿಕೇಟು, NOC ಇದ್ದರೆ, RRCS ಯಾವುದೇ ಇದ್ದರೆ, ಆಮೇಲೆ ಸ್ಪೋರ್ಟ್ಸ್ ಕೂಡ ಎಲ್ಲೋ ಡಾಕ್ಯುಮೆಂಟು PDF ಅಲ್ಲಿ ಇರಬೇಕು. ಫೋಟೋ ಮತ್ತು ಸೈನು JPG ಫಾರ್ಮೆಟ್ ಎಲ್ಲೋ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೆಷ್ಟು ಡಿವಿಷನ್ಗೆ ಮಾಹಿತಿ ಕೊಟ್ಟಿದ್ದಾರೆ. SCR ಅಂದರೆ ಸೌತು, HQ ಹೆಡ್ ಕ್ವಾರ್ಟರ್ಸ್ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೋಬೋದು, ಅಡ್ಮಿಷನ್ ಮಾಡ್ಕೋಬೋದು. ಈ ಕೆಳಗಡೆ ಸಂಬಂಧಪಟ್ಟಂತೆ ಕೆಲವು ಫಾರ್ಮ್ ಇವೆ, ಅದು ಏನು ಯಾವುದು ಕೆಟಗರಿ ಬರ್ತದೆ ನೋಡ್ಕೊಂಡು ಫಾರ್ಮ್ ಕೂಡ ಫಿಲ್ಅಪ್ ಮಾಡ್ಬೋದು. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಇಲ್ಲಿ ಅವರು ಲಿಂಕ್ ಕೊಟ್ಟಿದ್ದಾರೆ. ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ RRC ಅಂತ ಸೌತ್ ಸೆಂಟ್ರಲ್ ರೈಲ್ವೆ ಸೆಕೆಂಡ್ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಕೋಟಾ ರಿಕ್ವೈರ್ಮೆಂಟ್ 2024-25 ಇಲ್ಲಿ ಕ್ಲಿಕ್ ಮಾಡಿದರೆ PDF ಓಪನ್ ಆಗುತ್ತೆ. ಇಲ್ಲಿ ಎಕ್ಸಾಕ್ಟ್ ಯೂಸರ್ ಕೊಟ್ಟಿದ್ದಾರೆ. ಇಲ್ಲಿ ರಿಜಿಸ್ಟ್ರೇಷನ್ ವಿಲ್ ಬಿ ಓಪನ್ ಫ್ರಮ್ 4/1/2025 17 5 ಗಂಟೆಗೆ ಓಪನ್ ಆಗುತ್ತೆ. ವಿಡಿಯೋ ಮಾಡ್ತಿರೋದು 4 ಗಂಟೆಗಿದೆ. ಇನ್ನೊಂದು ಗಂಟೆ ಬಿಟ್ಟು ಅದು ಓಪನ್ ಆಗ್ತಿದೆ. ಅವಾಗ ತಾವು ನೋಡ್ಕೋಬೋದು. ನಾನು ವಿಡಿಯೋನ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ, ಅವಾಗ ತಾವು ನೋಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಅಲ್ಲಿನ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದು ರೈಲ್ವೆ ಕಡೆಯಿಂದ ಬಂದಂಥ ಒಂದು ಸ್ಪೋರ್ಟ್ಸ್ ಕೋಟಾದ ಉದ್ಯೋಗ ಮಾಹಿತಿ ಆಗಿತ್ತು. ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.